ನಮಸ್ಕಾರ ಎಲ್ಲರಿಗೂ. ಹರೇ ಕೃಷ್ಣ 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 ಹರೇ ಹರೇ. ಮತ್ತು ಸಂಡೇ ಸ್ಪೆಷಲ್ ಇವತ್ತು ಮನೇಲಿರೋದ್ರಿಂದ ಮತ್ತು ಸಂಡೇ ಸ್ಪೆಷಲಾಗಿ ಸ್ಕಿನ್ ಕೇರ್ ಹೆಲ್ತ್ ನಾವು ಎಷ್ಟೇ ಮಲ್ಟಿಪಲ್ ಕ್ರೀಮ್ಸ್ ಆ್ಯಡ್ ಮಾಡಿದರೂ ಕೂಡ ಇನ್ಸೈಡ್ ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ನಾವು ಏನು ಎಂಟಿ ಸ್ಟಮಕಲ್ಲಿ ಹಾಕ್ತೀವಿ ಅನ್ನೋದು. ಮತ್ತು ಈ ಥರ ಜ್ಯೂಸನ್ನ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ 7 ಡೇ ಚಾಲೆಂಜಸ್ ಕೂಡ ತಗೊತಾರೆ ಕೆಲವೊಬ್ಬರು ಸ್ಕಿನ್ಗೋಸ್ಕರ, ಹೇರ್ಗೋಸ್ಕರ. ಮತ್ತು ನಾನು ಸಂಡೇ ಅಥವಾ ನಾನು ಯಾವಾಗ ಫ್ರೀ ಟೈಮ್ ನನಗೆ ಸಿಗುತ್ತೋ ಅವಾಗೆಲ್ಲ ನಾನು ಈ ಥರ ಮಾಡ್ಕೊತಾ ಇರ್ತೀನಿ. ಮತ್ತು ಟೊಮೆಟೊ, ಕ್ಯಾರೆಟು ಜ್ಯೂಸು. ಮತ್ತು ಇದು ತುಂಬ ಫಸ್ಟ್ ಟೈಮ್ ಕುಡಿಯೋರಿಗೆ ಕಷ್ಟ ಅಂತ ಅನಿಸುತ್ತೆ. ಅದು ರೂಢಿ ಆಗ್ತಾ ಆಗ್ತಾ ರೆಗ್ಯುಲರ್ ಹೋದರೆ ಅದು ಚೆನ್ನಾಗಿರುತ್ತೆ. ಮತ್ತು ಕುಕುಂಬರ್ ಜ್ಯೂಸ್, ಸೌತೆಕಾಯಿ ಜ್ಯೂಸ್ ಅಂದ್ರೂ ಇದು ತುಂಬ ಚೆನ್ನಾಗಿರುತ್ತೆ. ಇಷ್ಟಪಟ್ಟೆ ಕುಡಿತೀನಿ ನಾನು ಇದನ್ನು. ಮತ್ತು ಒಂಥರ ಬೆಸ್ಟ್ ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು ಕುಕುಂಬರ್. ಮತ್ತು ಇದಾದ ತಕ್ಷಣ ನೆಕ್ಸ್ಟ್ ಬೀಟ್ರೂಟಲ್ಲಿ ನಾವು ಲೆಮನ್ನು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಪುದೀನದ 1-2 ಎಲೆನ ಸೇರಿಸ್ಕೊಂಡಿರ್ತೀವಿ. ಅದು ಕೂಡ ಬೆನಿಫಿಟ್ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ಗೆ. ಮತ್ತು ಈ ಥರ ಜ್ಯೂಸ್ ಯೂಸ್ ಮಾಡಾದಮೇಲೆ ಇವತ್ತು ಸಂಡೇ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಪಲಾವ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ವಿ ನಾನು, ನನ್ನ ಸಿಸ್ಟರು. ಮತ್ತು ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ಲು. ಮತ್ತು ಜಿಂಜರ್ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಈ ಥರ ಪಲಾವ್ನ ಮಸಾಲ ರೆಡಿ ಮಾಡ್ಕೊತಾ ಇದ್ದೆ. ಅವಳೆಲ್ಲ ತರಕಾರಿನ ಕೊಟ್ಬಿಟ್ಟಿದ್ಲು ನನಗೆ ಫಸ್ಟೇ. ಮತ್ತು ಅವಳು ಈ ಥರ ಎಲ್ಲ ರೆಡಿ ಮಾಡಿಕೊಟ್ಟಿದ್ದು ನನಗೆ ಹೆಲ್ಪ್ ಆಯಿತು ಬೇಗ ಪಲಾವ್ನ ಪ್ರಿಪೇರ್ ಮಾಡೋಕ್ಕೆ. ಒಂದು 10 ಜನಕ್ಕೆ ಆಗಷ್ಟು ಪಲಾವ್ನ ಪ್ರಿಪೇರ್ ಮಾಡಿದ್ವಿ. ಯಾಕಂದರೆ ನಮ್ಮ ಮನೇಲಿ ತುಂಬ ಜನ ಇದ್ದೀವಿ, ದೊಡ್ಡ ಫ್ಯಾಮ್ಲಿ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬ ಆಗಲಿ ಅಂತ ಹೇಳಿಬಿಟ್ಟು ಮತ್ತು ಚೆನ್ನಾಗಿ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ನನಗೆ ಎಲ್ಲದರಲ್ಲೂ ನಾನು ಎಕ್ಸ್ಪರ್ಟ್ ಅಲ್ಲ. ನನಗೆ ಎಷ್ಟು ಬರುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ಥರ ಎಷ್ಟು ತರಕಾರಿ ಆಗುತ್ತೋ ಅಷ್ಟು ತರಕಾರಿನ ಚೆನ್ನಾಗಿ ತೊಳೆದ್ಬಿಟ್ಟು ಫ್ರೆಶ್ಶಾಗಿ ಅದನ್ನು ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡೋದ್ರಿಂದ ಪಲಾವಲ್ಲಿ ನಾವು ಕೆಲವೊಂದು ಸಾರಿ ನಮಗೆ ಹಾಗೆ ತಿನ್ನೋಕ್ಕಾಗಲ್ಲ ಎಷ್ಟೋ ತರಕಾರಿಗಳನ್ನ. ಈ ಥರ ಪಲಾವಲ್ಲಿ ಹಾಕಿ ಅಥವಾ ರೈಸ್ ಐಟಮ್ಮು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅಟ್ಲೀಸ್ಟ್ ಅದರಲ್ಲಿರೋ ಕೆಲವೊಂದು ನ್ಯೂಟ್ರಿಷನ್ಸ್ ಆದರೂ ನಮ್ಮ ಬಾಡಿಗೆ ಸಿಗುತ್ತೆ ಅಂತ. ಮತ್ತು ಇವಾಗ ಮಕ್ಕಳೆಲ್ಲ ಮನೆಯಲ್ಲಿ ಕೊಟ್ಟರೆ ಹಾಗೆ ತಿನ್ನಲ್ಲ. ಮತ್ತು ಈ ಥರ ಪಲಾವಲ್ಲಿ ಹಾಕೋದ್ರಿಂದ ಅದು ಬೆಂದಿರೋದ್ರಿಂದ ಅದರಿಂದ ಕೂಡ ನ್ಯೂಟ್ರಿಷನ್ಸ್ ಅವ್ರ ಬಾಡಿಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲ. ಸೊ ಹಾಗಾಗ್ಬಿಟ್ಟು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಎಲ್ಲ ತರಕಾರಿಗಳನ್ನ ಹಾಕಿ ಆದಷ್ಟು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನ ಹಾಕಿ ಪ್ರಿಪೇರ್ ಮಾಡ್ಕೊತಾ ಇರ್ತೀವಿ. ಮತ್ತು ನಮಗೆ ಹೇಗೆ ಬರುತ್ತೋ ಹಾಗೆ ನಾನು ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಅಮ್ಮನ ನೋಡಿ ನಾವು ಕಲ್ತಿರೋದು. ಟೊಮೆಟೊ ಮತ್ತು ಕೊತ್ತಂಬರಿ ಲಾಸ್ಟ್ಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅದು. ಮತ್ತು ತುಂಬ ಜನ ಪಲಾವ್ನ ಕುಕ್ಕರಲ್ಲಿ ಮಾಡ್ತಾರೆ. ನನಗೆ ಅದು ಇಷ್ಟ ಆಗಲ್ಲ. ಯಾಕೆಂದರೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅದು ಯಾವುದೇ ರೀತಿಯಾದ ಪ್ರೋಟೀನ್ಸ್ನ ನಮ್ಮ ಬಾಡಿಗೆ ಅಥವಾ ವಿಟಮಿನ್ಸ್ ಆಗಿರ್ಬೋದು ಅದರಲ್ಲಿರೋ ಎಷ್ಟೋ ನಮ್ಮ ದೇಹಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ಸ್ನ ಅದು ಹಾಳು ಮಾಡಿಬಿಡುತ್ತೆ. ಸೊ ಈ ಥರ ಬೊಗಣೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ. ಮತ್ತು ಇದರಲ್ಲಿ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ 3 ವಿಸಿಲ್ ಹೊಡೆಸ್ಬಿಡ್ತಾರೆ. ಬಟ್ ಇದರಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ರೈಸು. ಮತ್ತು ನಾವು 10 ಜನಕ್ಕೆ ಪ್ರಿಪೇರ್ ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ ಇದರಲ್ಲೇ ನೀವು ನೋಡ್ಬೋದು. ಕುಕ್ಕರಲ್ಲಿ ಏನಕ್ಕೆ ಮಾಡಬಾರ್ದು ಅಂತ ಅಂದರೆ ಕುಕ್ಕರ್ ಇವಾಗ ಫುಲ್ಲು ನಾವು ಅದ್ರ ಸುತ್ತ ಎಲ್ಲೂ ಹೊಗೆನೇ ಹೊರ್ಗಡೆ ಹೋಗೋಕ್ಕೆ ಬಿಡದೇ ಇರೋ ಥರ ಫುಲ್ ಕವರ್ ಮಾಡಿ ಪ್ಯಾಕ್ ಮಾಡಿರ್ತೀವಿ. ಸೊ ಅದು ಅನ್ನ ಬೇಯಲ್ಲ, ಅದು ನೆಂದೋಗುತ್ತೆ. ನೆಂದೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲೇ ಅದು ಫುಲ್ಲು ಪ್ರೆಸರ್ ಆಗಿಬಿಟ್ಟು ಬೆಂದಿರೋ ಥರ ನಾವು ಫೀಲ್ ಮಾಡ್ತೀವಿ. ಬಟ್ ಅದು ಬೆಂದಿರಲ್ಲ. ಈ ಥರ ಬೊಗಣೆಯಲ್ಲಿ ಬಿಡೋದ್ರಿಂದ ಇದಕ್ಕೊಂದು 1/2 ಆದರೂ ಟೈಮ್ ಬೇಕು. ಮತ್ತು ಅದು ಬೇಯೋಕ್ಕೆ ಕೂಡ ಓಪನ್
ಜಾಗ ಇರುತ್ತೆ, ಅದಕ್ಕೂ ಟೈಮ್ ಇರುತ್ತೆ. ಇವಾಗ ಹೈ ಟೆಂಪ್ರೇಚರಲ್ಲಿ ನಾವೆಲ್ಲ ಕುಕ್ಕಿಂಗ್ ಮಾಡ್ತಾ ಇದ್ದೀವಿ, ನಾವು ಯಾರೂ ಸೌದೆ ಒಲೆನ ಯೂಸ್ ಮಾಡಲ್ಲ. ಸೊ ಹೈ ಟೆಂಪ್ರೇಚರಲ್ಲೂ ಕೂಡ ನಾವು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಅದು ಬೇಯಕ್ಕೆ ಬಿಡದೆ ಅರ್ಜೆಂಟಲ್ಲಿ ಕುಕ್ಕರಲ್ಲಿ ಹಾಕಿಬಿಟ್ಟು ನೆಂದೋಗಿರೋದನ್ನು ತಿಂತಾಯಿದ್ದೀವಿ ನಾವು. ಆ ಥರ ಆಗೋದ್ರಿಂದ ಸೊ ನಮ್ಮ ಹೆಲ್ತ್ ಮೇಲೆ ಎಷ್ಟೊಂದು ನ್ಯೂಟ್ರಿಷನ್ಸ್ ಸಿಗೋದು ಕೂಡ ಸಿಗದೆ ಹಾಗೆ ಹೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಆದಷ್ಟು ನೀವು ಓಪನ್ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮತ್ತು ಹೆಲ್ತ್ ಕೂಡ ಅಷ್ಟೇ, ನಾವೇನು ಅಡುಗೆ ಮಾಡ್ಕೊತಾ ಇದ್ದೀವಿ ಅದ್ರಿಗೆ. ಮತ್ತು ನಮ್ಮಮ್ಮ ಮನೆಯಲ್ಲೇ ಮಾಡಿರೋ ಪಿಕಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಪಲಾವ್ ಜೊತೆ. ತುಂಬ ಚೆನ್ನಾಗಾಗಿತ್ತು ಮತ್ತು ಅಷ್ಟು ನನಗಂತೂ ತುಂಬ ಖುಷಿ. ನಾನೇ ಪ್ರಿಪೇರ್ ಮಾಡಿ ತಿನ್ನೋದು, ಫಸ್ಟು ನಾನೇ ತಿಂದೆ, ಸಖತ್ ಚೆನ್ನಾಗಾಗಿತ್ತು. ಮತ್ತು ಆಮೇಲೆ ನಮ್ಮದು ಫ್ಯಾಮಿಲಿ ಎಲ್ಲ ಟ್ರೈ ಮಾಡಿದರು. ಈ ಥರ ಪಲಾವ್ ಆದಮೇಲೆ ಮತ್ತು ಎಲ್ಲ ಮುಗಿಸ್ಕೊಂಡು ಮನೇಲಿ ಸಾಯಂಕಾಲ ನಂದು ರಿಟರ್ನ್ ನಮ್ಮ ಜರ್ನಿನ ನಾನು ಶುರು ಮಾಡಿದೆ. ಮನೆ ಬಿಟ್ಟು ಮಾರ್ನಿಂಗ್ 8 ಗಂಟೆಗೆ ಆಫೀಸ್ ನಾವು ಸ್ಟಾರ್ಟ್ ಮಾಡೋದ್ರಿಂದ ಸೊ ಬೆಳಗ್ಗೆ ಬೇಗ ಎದ್ದು ಹೋಗೋಕ್ಕಾಗಲ್ಲ, ಮತ್ತು ಎಲ್ಲ ಅರ್ಜೆಂಟಲ್ಲಿ ಪ್ರಿಪ್ರೇಷನ್ ಆಗಿಬಿಡುತ್ತೆ ಅಂತ ಈವ್ನಿಂಗೇ ಹೊರಟೆ. ಮತ್ತು ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಹಳ್ಳಿಯಲ್ಲಿ ತುಂಬ ಸೆಲೆಬ್ರೇಷನ್ ನಡೀತಾ ಇತ್ತು. ಏನಿದು ಸೆಲೆಬ್ರೇಷನ್ ಅಂತ ನೋಡಿದರೆ ಗಣೇಶನ ಅವರು 11 ದಿನಕ್ಕೆ ಕಳಿಸ್ತಾ ಇದ್ದರು. ಅದನ್ನು ನೋಡಿ ತುಂಬ ಖುಷಿ ಆಯಿತು ಒಂಥರ. ಅದು ಗಣೇಶ ಹಬ್ಬ ಅಂದ್ರೇ ಹಾಗೆ ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಮತ್ತು ನೈಟ್ ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಬಂದ್ಬಿಟ್ಟು ನೈಟ್ ನಾನು ಬನಾನಾ ಶೇಕ್ನ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿ ಈ ಥರ ನನ್ನದು ಸಂಡೇ ಡೇನ ಕಂಪ್ಲೀಟ್ ಮಾಡಿದೆ. ಯಾರು ಪೇಷನ್ಸಿಂದ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಥಿಂಕ್ ಮಾಡಿ, ಒಳ್ಳೆಯದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು. ಬನಾನಾ ಶೇಕ್